ಮಾಜಿ ಸಚಿವ ಜಮೀರ್ ಅಹಮದ್ಗೆ ಲೋಕಾಯುಕ್ತ ಕಂಟಕ ಎದುರಾಗಿದೆ. ಆದಾಯ ಮೀರಿ ಶೇಕಡ 60ಕ್ಕೂ ಅಧಿಕ ಆಸ್ತಿ ಗಳಿಕೆಯ ಆರೋಪವನ್ನು ಎದುರಿಸ್ತಾ ಇದ್ದಾರೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ಲೋಕಾಯುಕ್ತ ಗವರ್ನರ್ಗೆ ಪತ್ರವನ್ನು ಬರೆದಿದೆ. ದೋಷಾರೋಪ ಪಟ್ಟಿ ಸಲ್ಲಿಕೆ ಮಾಡೋದಕ್ಕೆ ಅವರೊಬ್ಬರು ಜನಪ್ರತಿನಿಧಿ ಆಗಿರೋದ್ರಿಂದ ಗವರ್ನರ್ ಅನುಮತಿ ಬೇಕಾಗುತ್ತೆ. ಹಾಗಾಗಿ ಗವರ್ನರ್ ಅನುಮತಿಗೆ ಇದೀಗ ಪತ್ರದ ಮುಖೇನ ಮನವಿಯನ್ನ ಲೋಕಾಯುಕ್ತ ಮಾಡಿಕೊಂಡಿದೆ. ಅಕ್ರಮ ಆಸ್ತಿ ಸಂಪಾದನೆ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಈ ಮನವಿಯನ್ನ ಮಾಡಿಕೊಂಡಿದೆ. ಇನ್ನು 2018ರಲ್ಲಿ ಐಎಂಎ ಕೇಸಲ್ಲಿ ಜಮೀರ್ ಮನೆ ಮೇಲೆ ರೇಡ್ ಆಗಿತ್ತು. ಆ ಸಂದರ್ಭದಲ್ಲಿ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಲೋಕಾಯುಕ್ತಗೆ ಈ ಬಗ್ಗೆ ತನಿಖೆಯನ್ನ ನಡೆಸುವಂತೆ ಸೂಚನೆಯನ್ನ ನೀಡಿದ್ರು. ಆದಾಯ ಮೀರಿ ಅಕ್ರಮ ಆಸ್ತಿ ಸಂಪಾದನೆ ಮಾಡಿರೋದು ಮೇಲ್ನೋಟಕ್ಕೆ ಪತ್ತೆಯಾಗಿದೆ. ಹಾಗಾಗಿ ಈಗ ಗವರ್ನರ್ ಒಂದ್ ವೇಳೆ ಪರ್ಮಿಷನ್ ಕೊಟ್ರೆ ಮುಂದೆ ಜಮೀರ್ ಅಹಮದ್ ಖಾನ್ ಅವ್ರಿಗೆ ಈ ವಿಷಯವಾಗಿ ಅಂದ್ರೆ ತಮ್ಮ ಆದಾಯಕ್ಕೂ ಮೀರಿ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಕಂಟಕವಾಗುವಂತ ಸಾಧ್ಯತೆಗಳಿದೆ. ಮುಂದೆ ಯಾವ ತರ ಕ್ರಮಗಳನ್ನ ಈಗ ಲೋಕಾಯುಕ್ತ ಕೈಗೊಳ್ತಾ ಹೋಗುತ್ತೆ ಅನ್ನುವಂತ ಕುತೂಹಲ ಇದೆ. ಆದ್ರೆ ಆದಾಯ ಮೀರಿ ಶೇಕಡ 60ಕ್ಕೂ ಅಧಿಕ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಈಗ ಕಂಟಕ ಅಂತೂ ಕಾಡ್ತಾ ಇದೆ. ಇನ್ನು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿರೋ ವಿಷಯವಾಗಿ ಪ್ರಿಯಾಂಕ್ ಖರ್ಗೆ ಅವರು ಉತ್ತರವನ್ನ ಕೊಟ್ಟಿದ್ದಾರೆ. ಏನೇ ನಡೆದ್ರೂ ಕಾನೂನು ರೀತಿಯಲ್ಲೇ ನಡಿಬೇಕಾಗುತ್ತೆ ಅಂತ ಬೆಂಗಳೂರಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗವರ್ನರ್ ಮೊದಲು ಅನುಮತಿಯನ್ನ ಕೊಡ್ಲಿ, ಯಾರು ಕೂಡ ಕಾನೂನಿಗಿಂತ ಮೇಲಲ್ಲ ಅಂತ ಬೆಂಗಳೂರಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ whatever it has to happen as per law. ಬಟ್ ಹಿಂದೆ ಕೂಡ ನಾವು ಯಾವ ರೀತಿ ಇವೆಲ್ಲ ನಡೆದಿರೋದಂತ ನಾವು ನೋಡಿದ್ದೇವೆ. ಏನಿದ್ರು ಅವರು ಕೊಡ್ಲಿ, ನೋಡೋಣ, ವಿ ವಿಲ್ ಸಿ. ಯಾಕಂದ್ರೆ ಯಾರು ಕೂಡ ಕಾನೂನ್ಗಿಂತ ಮೇಲಲ್ಲ. ಈಗ ಅವರು ಪ್ರಾಸಿಕ್ಯೂಷನ್ ಕೇಳಿದ್ರೆ ಅದೇನೇನಿದೆ ಅಂತ ನೋಡೋಣ ಅಂತೆ. ವೈ ಆರ್ ವಿ ಜಂಪಿಂಗ್ ಟು ಕನ್ಕ್ಲೂಷನ್ಸ್? ನೋಡೋಣ. ಈಗ whatever it has to happen as per law. ಬಟ್ ಹಿಂದೆ ಕೂಡ ನಾವು ಯಾವ ರೀತಿ ಇವೆಲ್ಲ ನಡೆದಿರೋದಂತ ನಾವು ನೋಡಿದ್ದೇವೆ. ಏನಿದ್ರು ಅವರು ಕೊಡ್ಲಿ, ನೋಡೋಣ, ವಿ ವಿಲ್ ಸಿ. ಯಾಕಂದ್ರೆ ಯಾರು ಕೂಡ ಕಾನೂನ್ಗಿಂತ ಮೇಲಲ್ಲ. ಈಗ ಅವರು ಪ್ರಾಸಿಕ್ಯೂಷನ್ ಕೇಳಿದ್ರೆ ಅದೇನೇನಿದೆ ಅಂತ ನೋಡೋಣ ಅಂತೆ. ವೈ ಆರ್ ವಿ ಜಂಪಿಂಗ್ ಟು ಕನ್ಕ್ಲೂಷನ್ಸ್? ನೋಡೋಣ. ಈಗ whatever it has to happen as per law. ಇಡಿ ದಾಳಿಯಾಗಿತ್ತು ಜಮೀರ್ ಅಹಮದ್ ಮನೆ ಮೇಲೆ. ಆಗ ಲೋಕಾಯುಕ್ತಕ್ಕೆ ಈ ಬಗ್ಗೆ ತನಿಖೆಯನ್ನು ನಡೆಸುವಂತೆ ಇಡಿ ಸೂಚನೆಯನ್ನ ಕೊಟ್ಟಿತ್ತು. ಆ ಆಧಾರದಲ್ಲಿ ಈಗ ತನಿಖೆ ಆಗಿದೆ. ಮೇಲ್ನೋಟಕ್ಕೆ ಗೊತ್ತಾಗಿರುವಂತಹ ವಿಷಯ, ಜಮೀರ್ ಅಹಮದ್ ಖಾನ್ ಅವರು ತಮ್ಮ ಆದಾಯಕ್ಕಿಂತ ಶೇಕಡ 60ಕ್ಕೂ ಅಧಿಕ ಆಸ್ತಿ ಸಂಪಾದನೆಯನ್ನ ಮಾಡಿದ್ದಾರೆ ಅಂತೇಳಿ ಈಗ ದೋಷಾರೋಪ ಪಟ್ಟಿ ಸಲ್ಲಿಕೆ ಮಾಡಬೇಕು ಅಂತಂದ್ರೆ ಅವರೊಬ್ಬ ಜನಪ್ರತಿನಿಧಿ ಆಗಿರೋದ್ರಿಂದ ಈಗ ಗವರ್ನರ್ ಅನುಮತಿ ಕಡ್ಡಾಯ. ಅದಕ್ಕೋಸ್ಕರನೇ ಈಗ ಅನುಮತಿಯನ್ನ ಕೋರಿ ಪ್ರಾಸಿಕ್ಯೂಷನ್ಗೆ ಪತ್ರವನ್ನ ಬರೆಯಲಾಗಿದೆ ಗವರ್ನರ್ಗೆ ಲೋಕಾಯುಕ್ತದಿಂದ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ. ಈಗ ಗವರ್ನರ್ಗೆ ಲೋಕಾಯುಕ್ತದಿಂದ ಪತ್ರದ ಹೈಲೈಟ್ಸ್ ಏನು? ಮುಂದೆ ಗವರ್ನರ್ ಒಂದ್ ವೇಳೆ ಅನುಮತಿ ಕೊಟ್ರೆ ವಾಟ್ ನೆಕ್ಸ್ಟ್? ಶರ್ಮಿತಾ, ಸದ್ಯಕ್ಕೆ ಮಾಜಿ ಸಚಿವ ಜಮೀರ್ ಅಹಮದ್ ಖಾನ್ಗೆ ಒಂದು ರೀತಿಯಂತ ಸಂಕಷ್ಟ ಅಂತಾನೆ ಹೇಳ್ಬೋದು. ಯಾಕಂದ್ರೆ 2020ರಲ್ಲಿ ಒಂದು ದೊಡ್ಡ ಮಟ್ಟದ ಐಎಂಎ ಹಗರಣ ಆಗುತ್ತೆ. ಆ ಒಂದು ಹಗರಣಕ್ಕೆ ಸಂಬಂಧಪಟ್ಟಂತೆ ಇಡಿಯಿಂದಲೂ ಕೂಡ ಅಷ್ಟೇ ಸಾಕಷ್ಟು ಕಡೆಗಳಲ್ಲಿ ದಾಳಿಯನ್ನ ಮಾಡ್ತಾರೆ. ಅದರಲ್ಲಿ ಜಮೀರ್ ಅಹಮದ್ ಖಾನ್ ಅವರ ನಿವಾಸ ಮತ್ತು ಕಚೇರಿಯ ಮೇಲೆ ಕೂಡ ಅಷ್ಟೇ ದಾಳಿ ಮಾಡಿದ್ರು. ಈಗ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಆಸ್ತಿಗೂ ಮೀರಿ ಅಪಾರ ಪ್ರಮಾಣದ ಇವರು ಹಣವನ್ನ ಗಳಿಕೆ ಮಾಡಿದಿರುವಂತದ್ರ ಬಗ್ಗೆ ಒಂದಷ್ಟು ದಾಖಲಾತಿಗಳು ಅವತ್ತಿನ ದಿನಗಳಲ್ಲಿ ಇಡಿಗೆ ಸಿಕ್ಕಿತ್ತು. ಈ ಒಂದು ಕಾರಣಕ್ಕೋಸ್ಕರ ಇಡಿ ಅವರು ಅವತ್ತಿನ ಆಂಟಿ ಕರಪ್ಷನ್ ಬ್ಯೂರೋ ಅಂದ್ರೆ ಎಸಿಬಿಗೆ ಈ ಒಂದು ಕೇಸನ್ನ ಮುಂದಿನ ಇನ್ವೆಸ್ಟಿಗೇಷನ್ ಮಾಡುವಂತ ಒಂದು ರೆಫರ್ ಅನ್ನು ಕೂಡ ಮಾಡ್ತಾರೆ. ಅದರಂತೆ ಎಸಿಬಿ ಅಲ್ಲೂ ಕೂಡ ಅಷ್ಟೇ ಕೇಸ್ ರಿಜಿಸ್ಟರ್ ಮಾಡ್ಕೊಂಡು ಎನ್ಕ್ವೈರಿಯನ್ನ ಶುರು ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಎಸಿಬಿಯನ್ನ ರದ್ದು ಮಾಡುತ್ತೆ. ಬದಲಾಗಿ ಅಲ್ಲಿನ ಪ್ರಕರಣಗಳನ್ನ ಲೋಕಾಯುಕ್ತವರು ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಸೂಚನೆಯನ್ನು ಕೂಡ ಕೊಡ್ತಾರೆ. ತದನಂತರ ಲೋಕಾಯುಕ್ತವರು ಕೇಸ್ ರಿಜಿಸ್ಟರ್ ಮಾಡಿದ ಟ್ರಾನ್ಸ್ಫರ್ ತಗೊಂಡು ಮತ್ತೊಂದು ಪ್ರಕರಣವನ್ನು ದಾಖಲು ಮಾಡ್ಕೊಂಡು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಸುಮಾರು 3-4 ಬಾರಿ ಜಮೀರ್ ಅಹಮದ್ ಖಾನ್ ಅವರನ್ನು ಕೂಡ ಅಷ್ಟೇ ವಿಚಾರಣೆಗೆ ಕರೆಸಿ ಎನ್ಕ್ವೈರಿಯನ್ನ ಮಾಡ್ತಾರೆ. ಜೊತೆಗೆ ಅಪಾರ ಪ್ರಮಾಣದಲ್ಲಿ ಆಸ್ತಿಯನ್ನು ಕೂಡ ಅಷ್ಟೇ ಸಂಪಾದನೆ ಮಾಡಿರುವಂತದ್ರ ಬಗ್ಗೆ ಒಂದಷ್ಟು ದಾಖಲಾತಿಗಳು ಸಿಗುತ್ತೆ. ಕೊನೆಯದಾಗಿ ಸುಮಾರು 3-3.5 ವರ್ಷಗಳ ಕಾಲ ಇನ್ವೆಸ್ಟಿಗೇಷನ್ ಮಾಡಿದ್ದಾದಂತಹ ಬಳಿಕ ಸದ್ಯಕ್ಕೆ ಲೋಕಾಯುಕ್ತ ಪೊಲೀಸರ ಇನ್ವೆಸ್ಟಿಗೇಷನ್ ಗೊತ್ತಾಗಿರುವಂತದ್ದು ಜಮೀರ್ ಅಹಮದ್ ಖಾನ್ ಅವರು ಸಂಪಾದನೆ ಮಾಡಿರುವಂತಹ ಆಸ್ತಿಗಿಂತಲೂ ಶೇಕಡ 60ರಷ್ಟು ಆಸ್ತಿಯನ್ನು ಇವರು ಅಕ್ರಮವಾಗಿ ಸಂಪಾದನೆ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ, ಜೊತೆಗೆ ಬೇನಾಮಿ ಹೆಸರುಗಳಲ್ಲಿ ಕೂಡ ಒಂದಷ್ಟು ಆಸ್ತಿಯನ್ನ ಇವರು ಇರಿಸಿದ್ದಾರೆ ಅನ್ನುವಂಥದ್ರ ಬಗ್ಗೆ ಒಂದಷ್ಟು ದಾಖಲಾತಿಗಳು ಸಿಕ್ಕಿದೆ. ಈಗ ಲೋಕಾಯುಕ್ತದವರು ಚಾರ್ಜ್ ಶೀಟ್ ಹಾಕ್ಬೇಕು ಅಂತಂದ್ರೆ ಪ್ರಾಸಿಕ್ಯೂಷನ್ ಒಂದು ಅನುಮತಿಯನ್ನು ಕೊಡಬೇಕಾಗಿರುತ್ತೆ. ಅದು ರಾಜ್ಯಪಾಲರು ಕೊಡಬೇಕಾಗಿರುತ್ತೆ. ಆ ಒಂದು ಕಾರಣಕ್ಕೋಸ್ಕರ ರಾಜ್ಯಪಾಲರಿಗೆ ಒಂದು ಮನವಿ
ಮನವಿ ಪತ್ರವನ್ನ ಕೊಟ್ಟಿದ್ದಾರೆ. ನಮ್ಮ ಒಂದು ತನಿಖೆಯ ಹಂತದಲ್ಲಿ ಸುಮಾರು 60% ಅಕ್ರಮವಾಗಿ ಇವರು ಹೆಚ್ಚುವರಿ ಆಸ್ತಿಯನ್ನ ಸಂಪಾದನೆ ಮಾಡಿರುವಂತದ್ರ ಬಗ್ಗೆ ದಾಖಲೆಗಳು ಸಿಕ್ಕಿದಾವೆ. ಇದರ ಒಂದು ಚಾರ್ಜ್ ಶೀಟ್ ಅನ್ನ ಸಬ್ಮಿಟ್ ಮಾಡೋದಕ್ಕೆ ನಿಮ್ಮ ಅನುಮತಿಯನ್ನ ಕೊಡಿ ಅನ್ನುವಂತ ನಿಟ್ಟಿನಲ್ಲಿ ಒಂದು ರಾಜ್ಯಪಾಲರಿಗೆ ಒಂದು ಪತ್ರವನ್ನ ಬರೆದಿದೆ. ಇದುವರೆಗೂ ಕೂಡ ರಾಜ್ಯಪಾಲರಿಂದ ಯಾವುದೇ ರೀತಿಯಂತ ಉತ್ತರಗಳು ಕೂಡ ಸಿಕ್ಕಿಲ್ಲ. ಒಂದ್ ವೇಳೆ ಏನಾದ್ರೂ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟು ಚಾರ್ಜ್ ಶೀಟ್ ಹಾಕಿ ಇನ್ವೆಸ್ಟಿಗೇಷನ್ ಅನ್ನ ಕಂಟಿನ್ಯೂ ಮಾಡ್ಕೊಳ್ಳಿ ಅಂತ ಹೇಳಿದಂತ ವೇಳೆಯಲ್ಲಿ ಜಮೀರ್ ಅಹಮದ್ ಖಾನ್ಗೆ ದೊಡ್ಡ ಮಟ್ಟದ ಸಂಕಷ್ಟ ಎದುರಾಗುತ್ತೆ. ಜೊತೆಗೆ ಲೋಕಾಯುಕ್ತ ಪೊಲೀಸರು ಚಾರ್ಜ್ ಶೀಟ್ ಅನ್ನು ಇಮಿಡಿಯೇಟ್ ಆಗಿ ರೆಡಿ ಮಾಡ್ಕೊಂಡು ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾರೆ. ಅಲ್ಲಿ ಅವ್ರೇನಾದ್ರೂ ದೋಷಿ ಅನ್ನುವಂಥದ್ದು ಏನಾದ್ರೂ ಕೋರ್ಟ್ ನಲ್ಲಿ ತೀರ್ಮಾನ ಆಯ್ತು ಅಂತಂದ್ರೆ ಒಂದ್ ರೀತಿ ಶಿಕ್ಷೆನೂ ಆಗ್ಬೋದು ಅಥವಾ ದೊಡ್ಡ ಮಟ್ಟದಲ್ಲಿ ದಂಡವನ್ನು ಕೂಡ ಅಷ್ಟೇ ಹಾಕುವಂತ ಚಾನ್ಸಸ್ ಹೆಚ್ಚಾಗಿರುವಂತದ್ದು. ಈಗ ಲೋಕಾಯುಕ್ತ ಪೊಲೀಸರ ಇನ್ವೆಸ್ಟಿಗೇಷನ್ ಸಂಪೂರ್ಣವಾಗಿ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ. ಆದ್ರೆ ಚಾರ್ಜ್ ಶೀಟ್ ಅನ್ನ ಸಬ್ಮಿಟ್ ಮಾಡುವಂತ ನಿಟ್ಟಿನಲ್ಲಿ ರಾಜ್ಯಪಾಲರಿಗೆ ಅನುಮತಿಯನ್ನ ಕೋರಿದ್ದಾರೆ. ರಾಜ್ಯಪಾಲರ ಅನುಮತಿ ಸಿಕ್ಕಂತ ಬಳಿಕ ಚಾರ್ಜ್ ಶೀಟ್ ಹಾಕ್ತಾರೆ. ಒಂದ್ ವೇಳೆ ಏನಾದ್ರೂ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿಲ್ಲ ಅನ್ನಂತ ವೇಳೆಯಲ್ಲಿ ಜಮೀರ್ ಅಹಮದ್ ಖಾನ್ಗೆ ದೊಡ್ಡ ಮಟ್ಟದ ರಿಲೀಫ್ ಸಿಕ್ಕತ್ತಾಗುತ್ತೆ ಲೋಕಾಯುಕ್ತದಿಂದ ಅಂತಾನೆ ಹೇಳ್ಬೋದು. ಶರ್ಮಿತಾ, ಫಾಲೋ ಅಪ್ ಮಾಡೋಣ. ಥ್ಯಾಂಕ್ ಯು ಮಂಜಾರ್ಯ.